2025 ಆಗಸ್ಟ್ ತಿಂಗಳಲ್ಲಿ ಕಟಕ ರಾಶಿಯವರಿಗೆ ರಾಶಿ ಫಲಗಳು ಹೇಗಿರುತ್ತೆ ಅನ್ನುವಂತಹದನ್ನು ತಿಳಿಯೋಣ. ನೋಡಿ, ಸೂರ್ಯ ಆಗಸ್ಟ್ 16ನೇ ತಾರೀಕಿಗೆ ಕಟಕ ರಾಶಿಯಿಂದ ಅಂದರೆ ನಿಮ್ಮ ರಾಶಿಯಿಂದ ಮುಂದಿನ ರಾಶಿ ಸಿಂಹ ರಾಶಿಗೆ ಪ್ರವೇಶ ಮಾಡ್ತಾನೆ. ಇನ್ನು ಬುಧಗ್ರಹ ಇದೇ ಆಗಸ್ಟ್ 30ನೇ ತಾರೀಕಿಗೆ ನಿಮ್ಮ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶ. ಅಂದರೆ ಈ ಒಂದು ತಿಂಗಳಲ್ಲಿ ನಿಮ್ಮ ರಾಶಿಯಲ್ಲಿರ್ತಕ್ಕಂಥ ಗ್ರಹಗಳು ಬದಲಾಗ್ತಾ ಇರ್ತಕ್ಕಂಥದ್ದು ತುಂಬ ವಿಶೇಷ. ಮುಂದಿನ ರಾಶಿ ಸಿಂಹ ರಾಶಿಗೆ ಪ್ರವೇಶ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತು ಶುಕ್ರ ಗ್ರಹ ಆಗಸ್ಟ್ 20ನೇ ತಾರೀಕಿಗೆ ಕಟಕ ರಾಶಿ ಪ್ರವೇಶ. ನೋಡಿ, ಎಷ್ಟೊಂದು ಅದ್ಭುತವಾದಂತಹ ಸಮಯಗಳು ಒಂದೊಂದು ತಿಂಗಳಲ್ಲಿ ಬಂದುಬಿಡತ್ತೆ ಅಂತಂದರೆ. ನೋಡಿ, ಶುಕ್ರ ಹಿಂದಿನ ರಾಶಿ ಅಂದರೆ ಮಿಥುನ ರಾಶಿಯಿಂದ ನಿಮ್ಮ ರಾಶಿಗೆ ಪ್ರವೇಶ ಮಾಡ್ತಾನೆ. ಹಾಗಾಗಿ ನಿಮ್ಮ ರಾಶಿಯಲ್ಲಿ ಬದಲಾಗುವಂತಹದ್ದು, ರಾಶಿಗೆ ಬರುವಂತಹ ಗ್ರಹ ಒಟ್ಟು 3 ಗ್ರಹಗಳ ವಿಶೇಷವಾದಂತಹ ಬದಲಾಗುವಂಥ ಸ್ಥಿತಿಗಳು, ಮುಂದುವರಿಸುವಂತಹ ಪ್ರಯತ್ನಗಳು, ಗ್ರಹಗಳ ಮೂಮೆಂಟ್ಸಿಂದ ತುಂಬ ಚೆನ್ನಾಗಿದೆ. ಇನ್ನು ಉಳಿದ ಗ್ರಹಗಳೆಲ್ಲವೂ ಕೂಡ ಆ ಒಂದು ಸ್ಥಾನದಲ್ಲಿ ಅಂದರೆ ಮೀನ ರಾಶಿಯಲ್ಲಿ ವಕ್ರಸ್ಥಿತಿಯಲ್ಲಿ ಶನಿ ಸಂಚಾರ ಆಗ್ತಾ ಇರ್ತಕ್ಕಂಥದ್ದು, ಮಿಥುನದಲ್ಲಿ ಗುರು ಸಂಚಾರ, ಸಿಂಹ ರಾಶಿಯಲ್ಲಿ ಕೇತು ಸಂಚಾರ, ಕನ್ಯಾ ರಾಶಿಯಲ್ಲಿ ಕುಜಗ್ರಹ, ಕುಂಭ ರಾಶಿಯಲ್ಲಿ ರಾಹು ಸಂಚಾರ ಆಗ್ತಾ ಇರ್ತಕ್ಕಂತಹದ್ದು. ಆ ಒಂದು ರಾಶಿಗಳಲ್ಲಿ ಸ್ಥಿರವಾಗಿ ಸಂಚಾರದಲ್ಲಿರ್ತಕ್ಕಂತಹ ಗ್ರಹಗಳು. 13 ನಂತರ ಗುರುವಿನ ಫಲ ಸ್ವಲ್ಪ ಸಿಗತ್ತೆ, ಶುಭವಾದಂಥ ಸ್ಥಿತಿಯಲ್ಲಿರುತ್ತೆ. ಖರ್ಚು ವೆಚ್ಚಗಳಾದರೂ ಕೂಡ ಪರವಾಗಿಲ್ಲ, ಸುಖ ಸೌಖ್ಯ ಸಿಗುವಂತಹದ್ದು, ಭಾಗ್ಯದಲ್ಲಿ ಸ್ವಲ್ಪ ಅಭಿವೃದ್ಧಿ ಸಿಗುವಂತಹದ್ದು ಆಗಸ್ಟ್ 13ರ ನಂತರ ಬೆಳವಣಿಗೆ ಗುರುವಿನಿಂದ ಸಿಗತ್ತೆ.